ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತು ನಾವೆಲ್ಲರೂ ಕೂಡ ಕಳೆದ 5 ವರ್ಷದಿಂದ ತಮ್ಮ ಗ್ರಾಮ ಪಂಚಾಯತ್ನಲ್ಲಿ ಉತ್ತಮವಾದ ಸೇವೆಗಳನ್ನು ಮಾಡಿ ತಮಗೆ ಪರಿಪೂರ್ಣವಾದ ಅವಕಾಶಗಳನ್ನು ಬಳಕೆ ಮಾಡಿ ಇವತ್ತು ನಮ್ಮ ಅವಧಿಯನ್ನು ಪೂರೈಸಿದ್ದಾರೆ. ತಮ್ಮ ಅವಧಿಯನ್ನು ಪೂರೈಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಮ್ಮನ್ನು ಯಾರು ಗುರುತಿಸಲಿಲ್ಲ, ನಮಗೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಗೌರವ ಸಿಕ್ಕಲಿಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು ಅಂತೇಳಿ ಇವತ್ತು ತಮ್ಮೆಲ್ಲರೂ ಕೂಡ ಕರೆಸಿ ಇಲ್ಲೊಂದು ಗೌರವಿಸಿ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಇಟ್ಕೊಂಡಿದ್ದೇವೆ. ಯಾವುದೇ ಪಕ್ಷದಿಂದ ಅಲ್ಲ, ನಮ್ಮ ವೈಯಕ್ತಿಕವಾಗಿ ನಮ್ಮ ಹಲವಾರು ಜನ ಸ್ನೇಹಿತರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ದಯಮಾಡಿ ಯಾರು ಪಕ್ಷಾತೀತ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಕರೆದಿರೋದಿಲ್ಲ. ಇಂಥ ಒಂದು ಸಮಯದಲ್ಲಿ ಈಗಾಗಲೇ ಪ್ರೊಫೆಸರ್ ಚೇತನ್ ಅವರು ಮಾತಾಡ್ತಾ ಹೇಳಿದರು, ಏಣಿ ಹೊತ್ಕೊಂಡು ಹೋಗ್ತಿದ್ದ ಮೆಂಬರು ಯುನಿವರ್ಸಿಟಿ ಮೆಂಬರು ಏಣಿ ಹೊತ್ಕೊಂಡು ಬಲ್ಪ್ ಹಾಕಿಸ್ತಾರೆ ಅಂತ. ಈ ಸೇವೆ ಯಾರು ಮಾಡ್ತಾರೆ ಅವರೇ ದೀರ್ಘಕಾಲ ಉಳ್ಕೊಳ್ಳೋದು. ಅವ್ರು ಹೇಳಿದ್ದು ನಿಜ. ಏಣಿ ಹೊತ್ಕೊಂಡು ಬಲ್ಪ್ ಹಾಕಿಬಿಟ್ಟು ಮೆಂಬರ್ ಮರ್ಯಾದೆಯನ್ನು ಹೋಗೋದಿಲ್ಲ, ಮರ್ಯಾದೆ ಜಾಸ್ತಿ ಆಗುತ್ತೆ. ಅದರಿಂದ ಪಂಚಾಯಿತಿ ಸದಸ್ಯರು ಹೆಣ್ಮಕ್ಳಾರೇ ಇರ್ಬೋದು, ಗಂಡು ಮಕ್ಕಳಾರೇ ಇರ್ಬೋದು, ತಮ್ಮ ಭಾಗದಲ್ಲಿ ಯಾರು ಸೇವೆ ಏನು ಸೇವೆ ಇರುತ್ತೆ ಅಲ್ಲಿ ಒಂದು ರಸ್ತೆ ಕಸ ಮಾಡಿಸೋದು, ಚರಂಡಿ ಕ್ಲೀನ್ ಮಾಡೋದು, ಬಲ್ಪ್ ಹಾಕ್ಸೋದು, ಕುಡಿಯೋ ನೀರು ಕೊಡೋದು, ಯಾರಾದರೂ ಏನಾದ್ರು ಹೊಸ 21 ಮಂದಿಗೆ ಏನಾದ್ರು ಸರ್ಕಾರದ ಸವಲತ್ತುಗಳು ಕೊಡಿಸ್ತಕ್ಕಂಥ ಕೆಲಸಗಳು ಇದೆಲ್ಲ ಬಂದಾಗ ಕರ್ಕೊಂಡೋಗಿ ಮಾಡಿಕೊಂಡ್ರೆ ಅದೇ ಒಂದು ಸೇವೆ. ಆ ಸೇವೆಯನ್ನು ಮಾಡ್ಕೊಂತ ಹೋದರೆ ಅವರು ಪರ್ಮನೆಂಟಾಗಿ ಅವ್ರ ಸ್ಥಾನದಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಅಂಥ ಒಂದು ಸೇವೆಯನ್ನು ಮಾಡಿ ಅಂತೇಳಿ ಇಲ್ಲಿ ತನಕ ಅವರು ಅನೇಕ ಉದಾಹರಣೆಗಳನ್ನು ನೀಡಿ ತಮ್ಮೆಲ್ಲರೂ ಕೂಡ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ನನಗೆ ಇವತ್ತು ಬಹಳ ಒಂದು ಅತ್ಯಂತ ವಿಶೇಷವಾದ ದಿನ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಕಾರಣ ಇದು ರಾಜ್ಯದಲ್ಲಿಯೇ ಅತ್ಯಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಇಡೀ ರಾಜ್ಯದಲ್ಲಿ 6,000ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತ್ಗಳಿವೆ. ಅಧಿಕಾರ ಅವಧಿ ಮುಗಿದ ತಕ್ಷಣವೇ ನನ್ನ ತಾಲೂಕಿನ ಜನಪ್ರತಿನಿಧಿಗಳಿಗೆ ಅಭಿನಂದನೆಯನ್ನು ಒಂದು ಸಮಾರಂಭವನ್ನು ಏರ್ಪಡಿಸುವ ಮುಖಾಂತರ ಮಾಡಬೇಕು ಅಂತ ಒಂದು ಯೋಚನೆ ಬಂದಿರುವುದೇ ಬಹಳಷ್ಟು ವಿಶೇಷ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಕಾರಣ ನೋಡಿ, ನಮಗೆ ಈಗ ಪಂಚಾಯತ್ ರಾಜ್ ವ್ಯವಸ್ಥೆ ನಮಗೆ ಪ್ರಾರಂಭದಿಂದಲೂ ಕೂಡ ಬಂತು ಅಂತ ನೋಡ್ತೇವೆ. ಆದರೆ ಈಗ ನಮ್ಮ ತಾಲೂಕಿನ ನಮ್ಮೆಲ್ಲರ ನಾಯಕರಾಗಿ ಇಲ್ಲಿ ಕೂತಿರುವಂತಹ ಸನ್ಮಾನ್ಯ ಶ್ರೀ ಬಿ.ಜಿ. ಗೋವಿಂದಪ್ಪನವರು ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಕ್ರಾಂತಿಕಾರಕವಾಗಿ ಬೆಳೆದಂತಹ ಮಂಡಲ್ ಪಂಚಾಯತ್ 1987 1987ರಲ್ಲಿ ಬಂದಂತಹ ಮಂಡಲ್ ಪಂಚಾಯತ್ನ ಸದಸ್ಯರಾಗಿ, ತಾಲೂಕ್ ಪಂಚಾಯತ್ನ ಸದಸ್ಯರಾಗಿ
ನಂತರ ಶಾಸಕರ ಸ್ಥಾನಕ್ಕೆ ಏರಿರೋದ್ರಿಂದ ಅವರಿಗೆ ಮನವರಿಕೆ ಆಗಿದೆ ಗ್ರಾಮ ಪಂಚಾಯಿತಿಯ ಸದಸ್ಯ ಸ್ಥಾನ ಎಷ್ಟು ಮುಖ್ಯ ಅನ್ನುವಂಥದ್ದು. ಕಾರಣ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅನುಭವ ಯಾವುದೇ ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣನನ್ನಾಗಿ ಮಾಡಲು ಸಾಧ್ಯ. ಈಗ 5 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿಯ ಸದಸ್ಯತ್ವವನ್ನು ಅನುಭವಿಸಿರೋರಲ್ಲಿ ಭಾಳಷ್ಟು ಜನ ಇದ್ದೀರಿ. ಈಗ ನಾನೇನಾದರೂ ಇಲ್ಲಿ ಒಂದು ಪ್ರಶ್ನೆಯನ್ನು ಸ್ವತಃ ಕೇಳಿದರೆ ಎಷ್ಟು ಜನ ಮತ್ತೆ ಪುನಃ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಲು ತಯಾರಿದ್ದೀರಾ ಅಂತ ಹೇಳಿದರೆ 100ಕ್ಕೆ 90 ಜನ ನಮ್ಮ ಸಂಶೋಧನೆಗಳು ದೃಢಪಡಿಸ್ತವೆ, ಸರ್ ನಾನು ಮತ್ತೊಮ್ಮೆ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಲು ಮನಸ್ಸಿಲ್ಲ ಅಂತ ಹೇಳುವವರ ಸಂಖ್ಯೆ ಹೆಚ್ಚಾಗ್ತದೆ. ಕಾರಣ ಯಾಕೆ ಅಂತ ಹೇಳಿದರೆ, ರಾಜಕಾರಣ ಅಂತ ಹೇಳಿದರೆ ಅದಕ್ಕೆ 2 ಮುಖಗಳಿದೆ. ರಾಜಕಾರಣ ಅಂತ ಹೇಳಿದರೆ ಇದು ಒಂದು ಉದ್ಯೋಗ ಅಲ್ಲ, ಇದು ಒಂದು ಸೇವೆ, ಸರ್ವಿಸ್. ನಾವು ತಿಳಿದ ರೀತಿಯಲ್ಲಿ ರಾಜಕೀಯ ಅಂತ ಹೇಳುವ ಸಂದರ್ಭದಲ್ಲಿ ಯಾರು ರಾಜಕಾರಣವನ್ನು ಒಂದು ಸೇವೆ ಅಂತ ಪರಿಗಣಿಸ್ತಾರೆ ಅವರಿಗೆ 2 ಫಲಿತಾಂಶಗಳು ಬರುತ್ತೆ. ಒಂದು, ಅವರು ಕಷ್ಟಪಡೋದ್ರ ಜೊತೆಗೆ ಅವರ ಸುತ್ತಮುತ್ತಲಿರುವ ಇಡೀ ಕುಟುಂಬ ಕಷ್ಟಪಡಬೇಕಾಗುತ್ತೆ. ಒಂದು. ಎರಡನೇದು, ದೀರ್ಘಕಾಲದಲ್ಲಿ ಮನುಷ್ಯನ ಆಯಸ್ಸು 100 ವರ್ಷ ಇದ್ದರೆ ರಾಜಕಾರಣವನ್ನು ಒಂದು ಸೇವೆ ಅಂತ ಪರಿಗಣಿಸದವನ ಆಯಸ್ಸು ಸಾವಿರಾರು ವರ್ಷಗಳಾಗಿ ಉಳಿಯುತ್ತೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.